ಆದ್ರೆ ನಿಖಿಲ್ ಅವರು ಬಂದು ನೆಕ್ಸ್ಟ್ ಕ್ಯಾಂಡಿಡೇಟ್ ನ ಘೋಷಣೆ ಮಾಡ್ತಾ ಇದ್ದಾರೆ ಸರ್ ಹಾಲಿ ಶಾಸಕರು. ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ ಸರ್, ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸ್ಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ಇವರು ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು, ಯಾಕಪ್ಪ ಈಗ ಮಾತಾಡದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ 3 ಸಾರಿ. ನಮ್ ಪ್ರೀತಮ್ ಗೌಡ ಹೇಳಿದ್ರು ಅವ್ರನ್ನು ಗೆಲ್ಲಿಸ್ಬೇಕು ಅಂತ ನಮಗ್ ಭಾವನೆ ಇದೆ. ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ವಿ. ನಿಖಿಲ್ ಅವರು ಹೇಳ್ತಾರೆ ರಾಜಕೀಯ ಸ್ಥಿತಿ ಉಳಿಸ್ಕೊಳ್ಳಿಕ್ಕೆ ವಿರೋಧ ಮಾಡ್ತಾ ಜೆಡಿಎಸ್. ನಿಖಿಲ್ ಅವರು ಫಸ್ಟ್ ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿಂದ ಬಂದಿದ್ದೀನಿ, ದೇವೇಗೌಡರು ಕಂಪೇರ್ ಮಾಡಕ್ ಆಗಲ್ಲ. ದೇವೇಗೌಡರಿಗೆ ನಮ್ಗೆ ಗೌರವ ಇದೆ, ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಾತಾಡಕ್ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ. ನಿಖಿಲ್ ಅವ್ರೇನು ನನ್ನ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ, ಜಿಲ್ಲಾ ಪಂಚಾಯತಿಲಿ ಆಗಿದ್ರ, ತಾಲೂಕ್ ಪಂಚಾಯತಿಲಿ ಏನಾರ ಆಗಿದ್ದಾರ, ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು. ಅಸ್ತಿತ್ವ ಏನು, ಅಸ್ತಿತ್ವ ಉಳಿಸ್ಕೊಳಕ್ಕೆ ತಂದೆಗೆ ದಾರಿ ಎರೆದಿದ್ದೀವಿ, ನಾವು ಆತ್ಮಪೂರ್ವಕವಾಗಿ ಮಾಡಿದ್ದೀವಿ. ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.